ಈಗ ಮುಂದೆ ಕಾರ್ಯಕ್ರಮವನ್ನು ಮುದ್ರಣ ಆ್ಯಂಡ್ ವೇದಿಕ್ ಅಸ್ಟ್ರಾಲಜಿ ಬೈ ಶ್ರೀನಿವಾಸ ಯು ಜಿ ಅನ್ನೋರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಗುರುಗಳ ಬನ್ನಿ ವೇದಿಕೆಯನ್ನು ಮುಂದೆ ನಿಂತುಕೊಂಡು ತಮ್ಮ ಭಾಷಣವನ್ನು ತಾವು ಕೊಡಬೇಕು. ಇವ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲದಿಂದ ಅದರ ಬಗ್ಗೆ ಹೊಗಳಿಕೆ ಮಾಡೋದು ನನಗೆ ಗೊತ್ತಾಗಲಿಲ್ಲ. ಹೊಗಳೋದೇ ಬೇಕಾಗಿಲ್ಲ, ಆದರೆ ಅವ್ರ ಮುಖವರ್ಚಸ್ಸು ನೋಡಿದಾಗಲೇ ಒಳ್ಳೆ ಜ್ಞಾನಿ ಅಂತ ಅರ್ಥ ಆಗುತ್ತೆ. ಕಾರ್ಯಕ್ರಮ ನಡೆಸ್ಕೊಡಿ ಸರ್. ಸನ್ಮಾನ್ಯ ಯು ಜಿ ಶ್ರೀನಿವಾಸ್ ಅವರು ಸತತವಾಗಿ 6 ವರ್ಷಗಳ ಕಾಲ ಜ್ಯೋತಿಷ ಪಾಠವನ್ನು ಚೆನ್ನಾಗಿ ಕಲಿತುಕೊಂಡು ಈ ವರ್ಷ ಡಾಕ್ಟರೇಟ್ ಪದವೀಧರರಾಗಿದ್ದಾರೆ. ಇದು ಆನರರಿ ಡಾಕ್ಟರೇಟ್ ಅಲ್ಲ, ಅವರ ಒಂದು ಜ್ಞಾನವನ್ನು ಥೀಸಿಸ್ ಮುಖಾಂತರ ಅಂದರೆ ವಿಶ್ಲೇಷಣಾತ್ಮಕವಾದಂಥ ಒಂದು ಗ್ರಂಥದ ರೂಪದಲ್ಲಿ ಕಾಲೇಜಿಗೆ ಸಬ್ಮಿಟ್ ಮಾಡಿ ಅಲ್ಲಿ ವಿದ್ವಾಂಸರೆಲ್ಲ ಪರೀಕ್ಷೆ ಮಾಡಿ ಮತ್ತೆ ಅದನ್ನು ಸ್ಕ್ರೂಟಿನಿ ಮಾಡಿ ಅದಕ್ಕೆ ವೈವಾ ಮಾಡಿ ಅಂದರೆ ಎಲ್ಲ ಜ್ಯೋತಿಷವನ್ನು ಕರತಲಾಮಲಕ ಮಾಡಿಕೊಂಡು ಒಂದು ಜ್ಯೋತಿರ್ ಸಭೆಯಲ್ಲಿ ವಿದ್ವಾಂಸರ ಸಭೆಯಲ್ಲಿ ಜಯಿಸ್ಕೊಂಡವರು ಯು ಜಿ ಶ್ರೀನಿವಾಸ್ ಅವರು. ಮತ್ತು ಅವರ ವೃತ್ತಿ ಮುದ್ರಣ ಇರೋದ್ರಿಂದ ಮುದ್ರಣ ಒಂದು ವೃತ್ತಿಯಲ್ಲಿ ಅವರು ಸುಮಾರು ತೋಡಿಸ್ಕೊಂಡು ಒಂದು 30 ವರ್ಷ 25-30 ವರ್ಷ ಆಗಿದೆ. ಅದರಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಉತ್ಸಾಹವನ್ನು ತೋರಿಸಿದ್ರು. ಅದರಲ್ಲಿ ಮಾಡಿ ಅಂತ ಮುಂದುವರೆಸಿದಾಗ ಸುಮಾರು 50 ಜಾತಕಗಳನ್ನು ಪರಿಶೀಲನೆ ಮಾಡಿ ಆ ಜಾತಕದಲ್ಲಿ ಯಾವ ರೀತಿ ಕಾಂಬಿನೇಷನ್ಸ್ ಬರುತ್ತೆ, ಅದು ಸಾಧಕ ಬಾಧಕಗಳು, ಪ್ರೊಫೆಷನ್ ತೊಗೊಳಕ್ಕೆ ಮುದ್ರಣನೇ ಆಗಬೇಕಾಗಿತ್ತು, ಅದಕ್ಕೆ ಕಾರಕ ಗ್ರಹಗಳು ಯಾವುದು, ಜ್ಯೋತಿಷಿಗಳಿಗೆ ಏನು ನೋಡಿದ್ರು ಕೂಡ ಒಂದು ಗ್ರಹಗಳು ಕಾಣಬೇಕಂತೆ. ಏನೇನೋ ನೋಡಿ ನೀವು ಏನು ನೋಡಿದ್ರು ಕೂಡ ಒಂದು ಗ್ರಹ ಎದ್ದು ಕಾಣಬೇಕು ಅಥವಾ ಕಾಂಬಿನೇಷನ್ಸ್ ಆಫ್ ಗ್ರಹ ಕಾಣಬೇಕು, ಆವಾಗ ತಾನೇ ಆ ಜ್ಯೋತಿಷ ಸಾಧ್ಯ. ಹಾಗೆ ಈ ಜ್ಯೋತಿಷ ಅನ್ನೋದು ಮಂಥನ ಆಗಿ ಒಂದು ಸಾಗರ ಮಂಥನದಲ್ಲಿ ಅದು ಇದು ಮಾನಸ ಸರೋವರ ಹೇಗಿದೆ ಹಾಗೆ ಜ್ಯೋತಿಷ ಸಾಗರ ಅದರಲ್ಲಿ ಮೀಬೇಕು. ಆವಾಗ ಮಾತ್ರ ಅದರ ಅದರ ಸುಗಂಧ, ಅದರ ಒಂದು ಏನು ಜ್ಞಾನದ ಸಾಗರ ಇದೆ ಅದು ಅರ್ಥ ಆಗುತ್ತೆ. ಈಗ ಮುಂದೆ ಅವರು ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಶ್ಲೇಷಣಾತ್ಮಕವಾದಂಥ ಒಂದು ಕೈಪಿಡಿ ನಿಮಗೆ ಕೈಗೆ ಬಂದಿದೆ. ಈಗ ಇದರಲ್ಲಿ ಸಮಯ ಅಭಾವದಿಂದ ಎಷ್ಟಾಗುತ್ತೋ ಅಷ್ಟು ಹೇಳ್ತಾರೆ, ಮಿಕ್ಕಿದ್ದನ್ನು ಅದನ್ನು ನೋಡ್ಕೋಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕಾರೂಪೇಣ ಮತ್ತಿತ್ತಂ ಪಂಕೀಕೃತಮಭ್ಯುದಯ ಕಿಂಕರಿ ಯಸ್ಯ ಸಾಮಾಯ ಶಂಕರಾಚಾರ್ಯ ಮಾಶ್ರಯೇ. ವೇದಿಕೆಯಲ್ಲಿ ನೆರೆದಿರತಕ್ಕಂಥ ಎಲ್ಲ ಗುರುಗಳಿಗೂ ಗುರು ಚೈತನ್ಯಕ್ಕೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ಮುದ್ರಣ ಅನ್ನೋದು ನಮ್ಮ ನಿತ್ಯ ಜೀವನದಲ್ಲಿ ಒಂದು ಹಾಸು ಹೊಕ್ಕಾಗಿದೆ ಅಂತ ಹೇಳಿದ್ರೆ ಅದೇನು ಉತ್ಪ್ರೇಕ್ಷೆ ಆಗಲ್ಲ. ಏನಾಗಿದೆ, ಬೆಳಿಗ್ಗೆ ನಾವು ಒಂದು ಕಾಫಿ ಜೊತೆಗೆ ಒಂದು ನ್ಯೂಸ್ ಪೇಪರ್ ಓದ್ತೀವಿ, ಅದು ಹೇಗೆ ಬರುತ್ತೆ, ಮುದ್ರಣ ಆಗಿ ಬರುತ್ತೆ. ನೆಕ್ಸ್ಟ್ ನಾವು ನೋಡಿದ್ರೆ ಒಂದು ಬ್ಯಾಂಕಿಗೆ ಹೋಗ್ತೀವಿ, ಒಂದು ವ್ಯಾವಹಾರಿಕವಾಗಿ ಏನೇ ಒಂದು ವ್ಯವಹಾರ ಮಾಡಿದ್ರೆ ಬ್ಯಾಂಕ್ ಹೋಗ್ತೀವಿ, ಒಂದು ಚಲನ್ ಬರಿತೀವಿ, ಚೆಕ್ ತೊಗೊಳ್ತೀವಿ, ಅಲ್ಲೂ ಮುದ್ರಣ ಇರುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತೀವಿ, ಪಠ್ಯಪುಸ್ತಕಗಳು ಕೊಡ್ತಾರೆ, ಕಾಲೇಜ್ಗೆ ಹೋಗ್ತೀವಿ, ಪಠ್ಯಪುಸ್ತಕಗಳು ಕೊಡ್ತಾರೆ. ಹೀಗೆ ನಮಗೆ ನಿತ್ಯ ಜೀವನದಲ್ಲಿ ಮುದ್ರಣ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ತುಂಬಾ ಏನು ಕೆಲಸಗಳಾಗೋದಿಲ್ಲ. ಇದು ಒಂದು ಮುದ್ರಣದ ಒಂದು ಮಹತ್ವ ಆಗುತ್ತೆ. ಇದರ ಹಿನ್ನೆಲೆ ಏನು ಅಂತ ನೋಡಿದ್ರೆ ನಮಗೆ ಮೊಟ್ಟ ಮೊದಲಿಗೆ ರಾಜ ಮಹಾರಾಜರುಗಳು ತಮ್ಮ ಶಾಸನಗಳನ್ನ ಬಂದು ಶಿಲೆಗಳ ಮೇಲೆ ಬರೆಸೋರು, ಶಿಲಾಶಾಸನ ಅಂತ ಹೇಳ್ಬಿಟ್ಟು. ನಂತರದಲ್ಲಿ ಅದೇನಾಯಿತು, ಮುದ್ರಣ ತಾಳೆಗರಿ ರೂಪಕ್ಕೆ ಬಂತು, ತಾಳೆಗರಿಯಿಂದ ಮುದ್ರಣಕ್ಕೆ ಬಂತು. ಸೊ ಇದು ಒಂದು ಮುದ್ರಣದ ಹಿನ್ನೆಲೆ ಆಗುತ್ತೆ. ಈ ಒಂದು ಮುದ್ರಣಕ್ಕೆ ಇನ್ನೊಂದು ವಸ್ತು ವಿಷಯ ಅಂತ ಹೇಳಿದ್ರೆ ಸಾಹಿತ್ಯ ಆಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಸಾಹಿತ್ಯದ ಮೂಲ, ಪ್ರಾಚೀನವಾದಂತಹ ಸಾಹಿತ್ಯ ಯಾವುದು ಅಂತ ನೋಡಿದ್ರೆ ಅದು ವೇದ ಮಂತ್ರಗಳು. ಈ ವೇದ ಮಂತ್ರಗಳು ಗುರು ಪರಂಪರೆಯಿಂದ ಬಂದಿರುವಂಥದ್ದು. ಕಾಲಕ್ರಮೇಣದಲ್ಲಿ ವ್ಯಾವಹಾರಿಕ ಜೀವನಗಳೆಲ್ಲ ಇಂಪಾರ್ಟೆನ್ಸ್ ಜಾಸ್ತಿ ಆಗಿ ಅದನ್ನು ಕೂಡ ಮುದ್ರಣವಾಯಿತು. ಮುದ್ರಣ ಆಗಲಿಲ್ಲ ಅಂತಂದರೆ ಇದು ನಮ್ಮ ತನಕ ಬರ್ತಾ ಇರಲಿಲ್ಲ. ಗುರು ಪರಂಪರೆಯಲ್ಲಿ ಅಲ್ಲೇ ಒಂದು ಕಾಲಘಟ್ಟದಲ್ಲಿ ನಿಂತು ಹೋಗೋದು.
ಅದು ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ಮುದ್ರಣದ್ದು ಒಂದು ಕ್ರೆಡಿಟ್ ಇರುತ್ತೆ. ಸೊ ಇದು ಮಹತ್ವ ಆಗುತ್ತೆ. ಇನ್ನೊಂದು ನಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಅತಿ ಮುಖ್ಯವಾಗಿರುವಂಥದ್ದು ಅವನು ಏನೋ ಒಂದು ಫೀಲಿಂಗ್ಸ್ ಇರುತ್ತೆ, ಅದನ್ನು ಅವನು ಮಾತುಗಳಿಂದ ಹೇಳ್ತಾನೆ. ಮಾತುಗಳು ಒಂದು ಕಡಿಮೆ ಪ್ರಮಾಣದ ಜನರಿಗೆ ಮಾತ್ರ ಸೇರುತ್ತೆ. ಇವಾಗ ಒಬ್ಬ ವ್ಯಕ್ತಿ ಒಂದು ಕವನ ಬರೀತಾನೆ, ಕವನ ಬರೆದ್ರೆ ಅವನು ಫಸ್ಟ್ ಸರ್ಕಲ್ಗೆ ಸೇರುತ್ತೆ. ಒಂದು 10 ಜನಕ್ಕೆ ಹೇಳಬೇಕು ಅಂತಂದರೆ ಒಂದು ಮುಖ್ಯವಾದಂತಹ ಮಾಧ್ಯಮ, ಮೀಡಿಯಮ್ ಬಂದ್ಬಿಟ್ಟು ಪ್ರಿಂಟಿಂಗು. ಪ್ರಿಂಟ್ ಮಾಡಿ ಒಂದು ಸೆಮಿನಾರ್ ಆಗುತ್ತೆ, ಒಂದು ಬುಕ್ ಪಬ್ಲಿಷ್ ಮಾಡ್ತೀವಿ, ಅದನ್ನೇ ಎಲ್ಲರಿಗೂ ಕೊಡ್ತೀವಿ. ಸೊ ಅದೇನಾಗುತ್ತೆ, 10 ಜನಕ್ಕೆ ಸೇರುತ್ತೆ. ಸೊ ಈ ಥರ ಆದಾಗ ಇದಕ್ಕೆ ಮುಖ್ಯ ಕಾರಕ ಏನು ಅಂತ ನೋಡಿದ್ರೆ ಅಲ್ಲಿ ನಮಗೆ ಒಂದು ಶ್ಲೋಕ ಬರುತ್ತೆ. ಪಾಂಡಿತ್ಯಂ ಸುವಚಃ ಕಲಾ ನಿಪುಣತಾಂ ವಿದ್ವಸ್ತುತಿಂ ಮಾತುಲಂ ವಾಕ್ಚಾತುರ್ಯಂ ಉಪಾಸನಾದಿ ಪಟುತಾಂ ವಿದ್ಯಾಸುಯುಕ್ತಿಂ ಮತಿಂ ಅಂತ. ಏನಪ್ಪ ಇದು ಅರ್ಥ ಅಂತ ಹೇಳಿದ್ರೆ, ಪಾಂಡಿತ್ಯಕ್ಕೆ, ಒಳ್ಳೆಯ ಮಾತುಗಳಿಗೆ, ಕಲಾ ನಿಪುಣತೆಗೆ, ವಿದ್ವತ್ಗೆ ಮತ್ತು ವಾಕ್ಚಾತುರ್ಯ, ಉಪಾಸನಾದಿ ಅಂದರೆ ಔಪಾಸನ, ಇಂತಹ ಎಲ್ಲದಕ್ಕೂ ವಿದ್ಯೆಗಳಿಗೆಲ್ಲ ಬುಧ ಕಾರಕ ಆಗ್ತಾನೆ. ಸೊ ನಮಗೆ ಮುದ್ರಣಕ್ಕೆ ಅತಿ ಮುಖ್ಯವಾಗಿರುವಂಥದ್ದು ಪಾಂಡಿತ್ಯ ಇರಬೇಕು, ವಿದ್ವತ್ ಇರಬೇಕು. ಇದು ಕಾಲಪುರುಷನ ಕುಂಡಲಿಯ 3ನೇ ಮನೆಯ ಅಧಿಪತಿಯಾದಂತಹ, ತೃತೀಯಾಧಿಪತಿಯಾದಂತಹ ಬುಧ. ಇಲ್ಲಿಂದ ನಾವು ಕಮ್ಯುನಿಕೇಷನ್ ಸ್ಕಿಲ್ನ ನೋಡ್ತೀವಿ. ಏನು ನಾವು ಸಾಹಸ ಭಾವ ಅಂತಲೇ ಅಲ್ಲದೆ ವಾಕ್ಚಾತುರ್ಯ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ನ ನೋಡ್ತೀವಿ. ಇಲ್ಲಿ ಈ ಒಂದು ಮುದ್ರಣಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಕಾರಕ ಗ್ರಹಗಳು ಜೊತೆಗೆ ಭಾವಾಧಿಪತಿಗಳು, ನಕ್ಷತ್ರ ಸ್ಫುಟ, ಷಡ್ಬಲ, ಅಷ್ಟಕ ವರ್ಗ, ಇವನ್ನೆಲ್ಲ ನಾವು ಕನ್ಸಿಡರ್ ಮತ್ತು ಪಂಚಮಹಾಪುರುಷ ಯೋಗಗಳನ್ನ ಕನ್ಸಿಡರ್ ಮಾಡಿ ಈ ಒಂದು ಮುದ್ರಣದ ಒಂದು ಉದ್ಯಮ ಹೇಗೆ ಬರುತ್ತೆ, ಮುದ್ರಣ ಉದ್ಯಮ ಅಂತ ತಗೊಂಡಾಗ ಯಾವ್ಯಾವ ಕಾರಕ ಗ್ರಹಗಳಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡಿ ಇದೊಂದನ್ನು ಪ್ರೊಜೆಕ್ಷನ್ ಮಾಡಿದ್ದೀವಿ. ಸೊ ಬುಧ ವಾಕ್ಕಾರಕ ಆಗ್ತಾನೆ, ಕಲೆಗಳಿಗೆ ಇದಕ್ಕೆಲ್ಲ ಕಾರಕ ಆಗ್ತಾನೆ. ನೆಕ್ಸ್ಟ್ ಮುದ್ರಣ ಅಂತ ಬಂದಾಗ ಏನೋ ಒಂದು ಪ್ರಿಂಟ್ ಮಾಡಿ ಕೊಡೋಕ್ಕಾಗಲ್ಲ, ನೀಟಾಗಿ ಒಂದು ಪ್ರೆಸೆಂಟೇಷನ್ ಕೊಡಬೇಕು. ಪ್ರೆಸೆಂಟೇಷನ್ ಸೆಲ್ಸ್, ಪ್ಯಾಕೇಜಿಂಗ್ ಸೆಲ್ಸ್. ಸೊ ಅಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಶುಕ್ರ ಇಂಪಾರ್ಟೆನ್ಸ್ ಆಗುತ್ತೆ. ಯಾವುದೇ ಒಂದು ಬಣ್ಣಗಳ, ವರ್ಣಗಳ ವಿನ್ಯಾಸಗಳಿಗೆ, ಫಾಂಟ್ಸ್ ಯೂಸ್ ಮಾಡೋ ಸ್ಟೈಲ್ಗೆ, ಆ ಕಾಂಬಿನೇಷನ್ಗೆಲ್ಲ ಬಂದ್ಬಿಟ್ಟು ಶುಕ್ರ ಕಾರಕ ಆಗ್ತಾನೆ. ಇದು 2ನೇ ಕಾರಕ ಗ್ರಹ ಆಗುತ್ತೆ. ಇನ್ನು ಅತಿ ಮುಖ್ಯವಾಗಿ ನಮಗೆ ಇವತ್ತಿನ ದಿವಸ ಕಂಪ್ಯೂಟರೈಸ್ಡ್ ಆಗಿದೆ. ಕಂಪ್ಯೂಟರ್ಗೆ ಮುಖ್ಯ ಕಾರಕ ಬಂದ್ಬಿಟ್ಟು ಅಗೇನ್ ಬುಧ ಗ್ರಹನೇ ಆಗ್ತಾನೆ. ಬುಧ ಶುಕ್ರ ನಂತರದಲ್ಲಿ ಏನಾಗುತ್ತೆ, ಯಾವುದೇ ಒಂದು ಮುದ್ರಣಕ್ಕೆ ನಮಗೆ ಯಂತ್ರೋಪಕರಣಗಳು ಬೇಕಾಗುತ್ತೆ. ಈ ಯಂತ್ರೋಪಕರಣಗಳಿಗೆ ಮತ್ತು ಯಂತ್ರೋಪಕರಣದಲ್ಲಿ ಕೆಲಸ ಮಾಡುವಂತಹ ಧೈರ್ಯ ಸಾಹಸಕ್ಕೆ ಬಂದ್ಬಿಟ್ಟು ಕುಜ ಕಾರಕ ಆಗ್ತಾನೆ. 3 ಕಾರಕ ಗ್ರಹಗಳಾಗುತ್ತೆ. ನೆಕ್ಸ್ಟ್ ಶನಿ ಗ್ರಹ ಬಂದ್ಬಿಟ್ಟು ನೈಸರ್ಗಿಕ ಕರ್ಮಕಾರಕ ಮತ್ತು ದಶಮಾಧಿಪತಿ ಆಗ್ತಾನೆ. ಈ ದಶಮಾಧಿಪತಿಯ ಒಂದು ಕೃಪೆ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 4ನೇ ಗ್ರಹವಾಗಿ ನಾವು ಶನಿ ಗ್ರಹವನ್ನು ತಗೋತೀವಿ. ಇನ್ನು ಯಾವುದೇ ಒಂದು ಉದ್ಯಮ ಮತ್ತು ವ್ಯವಹಾರ ಯಾವುದನ್ನೇ ನೋಡಿದ್ರು ದ್ವಿತೀಯಾಧಿಪತಿ, ಭಾಗ್ಯಾಧಿಪತಿ ಮತ್ತು ಲಾಭಾಧಿಪತಿ ಆದಂತಹ ಗುರುವನ್ನು ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಕಾಂಚಾಣಂ ಕಾರ್ಯಸಿದ್ಧಿಂ, ಏನೇ ಮಾಡಿದ್ರೂ ನಮಗೆ ಭಾಗ್ಯ ಲಾಭ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ನಮಗೆ ಪ್ರಯೋಜನ ಇರಲ್ಲ. ಸೊ ಹಾಗಾಗಿ ಈ 5 ಕಾರಕ ಗ್ರಹಗಳನ್ನ ನೋಡಿ ನಂತರದಲ್ಲಿ ಭಾವಗಳನ್ನ ನೋಡಿದಾಗ ನಾವು ಯಾವುದೇ ಒಂದು ಉದ್ಯಮ ಅಂತ ನೋಡಿದಾಗ 2, 6, 10 ಅರ್ಥ ತ್ರಿಕೋಣವನ್ನು ನೋಡ್ತೀವಿ. ಅರ್ಥ ತ್ರಿಕೋಣ ಯಾವ ರೀತಿ ಅದು ಒಂದು ಫಲಪ್ರದವಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. 2ನೇ ಮನೆಯಿಂದ ಧನ, 6ನೇ ಮನೆಯಿಂದ ಸೇವೆ, ಬರೀ ರಿಪುಋಣ ರೋಗ ಅಂತ ನೋಡಲ್ಲ, ಅಲ್ಲಿ ಸೇವಾ ಮನೋಭಾವನೆಯನ್ನು ಕೂಡ ನೋಡ್ತೀವಿ. ಇನ್ನು 10ನೇ ಮನೆ ನಮಗೆ ಕೆಲಸ ಜೊತೆಗೆ ಪದವಿಗಳು, ಯಾವ ರೀತಿ ಸ್ಥಾನಮಾನಗಳು ದೊರೆಯುತ್ತೆ, ಯಾವ ರೀತಿ ಎಫರ್ಟ್ ಹಾಕಿದ್ರೆ ಯಾವ ರೀತಿ ನಮಗೆ ಸ್ಥಾನಮಾನಗಳು ದೊರೆಯುತ್ತೆ ಅನ್ನೋದನ್ನು 10ನೇ ಮನೆಯಿಂದ ನೋಡ್ತೀವಿ. ಸೊ ಹೀಗಾಗಿ ಇದು ಧನ ತ್ರಿಕೋಣವನ್ನು ನೋಡ್ತೀವಿ. ಜೊತೆಗೆ ನೆಕ್ಸ್ಟು ದಶಾಭುಕ್ತಿಗಳು ಇಂಪಾರ್ಟೆನ್ಸ್ ಆಗುತ್ತೆ. ನಮಗೆಲ್ಲರಿಗೂ ಗೊತ್ತೇ ಇದೆ, ದಶಾ ವಿಲ್ ನಾಟ್ ಚೇಂಜ್, ಕರ್ಮ ವಿಲ್ ಫಾಲೋ ಯು ಅಂತ ಹೇಳ್ಬಿಟ್ಟು. ನಮ್ಮ ಕರ್ಮಗಳು ನಮ್ಮನ್ನು ಯಾವುದೂ ಬಿಡೋದಿಲ್ಲ. ದಶಗಳು, ಆ ದಶಗಳಲ್ಲಿ ಆ ದಶಾನಾಥರ ಭುಕ್ತಿನಾಥರ ಏನು ಒಂದು ಪರಿಣಾಮಗಳು, ಫಲಿತಾಂಶಗಳಿರುತ್ತೆ ಅದು 100% ಕೊಟ್ಟೇ ಕೊಡುತ್ತೆ. ಇಲ್ಲಿ ನಾವು ಏನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಬುಧ ಕಾರಕ ಗ್ರಹ, ಶುಕ್ರ ಭುಕ್ತಿ, ಶನಿ ಮಹಾದಶೆ ಹಾಗೂ ಶನಿ ಭುಕ್ತಿ. ಈ ಒಂದು ಟೈಮಲ್ಲಿ ಜೊತೆಗೆ ಕುಜ, ಈ ಒಂದು ಟೈಮಲ್ಲಿ ಒಂದು ಮುದ್ರಣಕ್ಕೆ ವ್ಯವಹಾರ ಮಾಡಬೇಕು ಅಂದಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಷಡ್ಬಲ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಸ್ಥಾನಬಲ, ದಿಗ್ಬಲ, ಕಾಲಾಬಲ, ಚೇಷ್ಟಾಬಲ, ನೈಸರ್ಗಿಕ ಬಲ ಮತ್ತು
ದೃಗ್ಬಲ. ಇದರಲ್ಲಿ ಈ ಕಾರಕ ಗ್ರಹಗಳು ಎಷ್ಟು ಬಲಶಾಲಿಯಾಗಿದೆ ಈ ಆಧಾರದ ಮೇಲೆ ನಾವು ಷಡ್ಬಲಗಳನ್ನ ನೋಡ್ತೀವಿ. ಇನ್ನು ಅಷ್ಟಕ ವರ್ಗ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ, ಬಿಂದುಗಳಿಂದ ನೋಡೋ ಅಂಥದ್ದು. ಭಿನ್ನಾಷ್ಟಕ ವರ್ಗ ಮತ್ತು ಸರ್ವಾಷ್ಟಕ ವರ್ಗ ಇದನ್ನು ಕೂಡ ನಾವಿಲ್ಲಿ ಪಟ್ಟಿ ಮಾಡಿದ್ದೀವಿ. ಯಾವ ಯಾವ ಗ್ರಹಗಳಿಗೆ ಎಷ್ಟೆಷ್ಟು ಬಿಂದುಗಳು ಬಂದಿದೆ. ಎಸ್ಪೆಷಲಿ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಕಾರಕ ಗ್ರಹಗಳು ಮತ್ತು ಭಾವಗಳನ್ನ ನೋಡ್ತಾ ಇದ್ದೀವಿ. ಕಾರಕ ಗ್ರಹ ಆದಂತಹ ಬುಧ, ಕುಜ, ಶುಕ್ರ ಮತ್ತು ಗುರು, ಶನಿ ಇವರಿಗೆ ಬಿಂದುಗಳು ಜಾಸ್ತಿ ಇರೋದ್ರಿಂದ ಈ ಒಂದು ಉದ್ಯಮಕ್ಕೆ ಪಾಸಿಟಿವ್ ಆಗಿ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಥೀಸಿಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಚಾರ್ಟ್ ಒಂದಿದೆ ಇಲ್ಲಿ. ಈ ಎಕ್ಸಾಂಪಲ್ ಚಾರ್ಟಲ್ಲಿ 21/1/82 ಪುರುಷ, 11:15 ಬೆಳಗ್ಗೆ. ಇದು ಮೀನ ಲಗ್ನದ ಒಂದು ರಾಶಿಯಾಗಿದೆ. ಈ ಜಾತಕಂಗೆ ಮೀನ ಲಗ್ನ ಮತ್ತು ಲಗ್ನಾಧಿಪತಿ ಇಬ್ಬರು ಒಬ್ಬನೇ ಆಗಿ ಗುರು ಆಗಿರ್ತಾನೆ. ಈ ಗುರು ಏನಾಗಿದೆ, ಶುಕ್ರನ ಮೂಲ ತ್ರಿಕೋಣವಾದಂತಹ ತುಲಾದಲ್ಲಿ ಸ್ಥಿತನಾಗಿದ್ದಾನೆ. ಇಲ್ಲಿ ಏನಾಯಿತು, ಲಾಭಾಧಿಪತಿ ಮತ್ತು ಭಾಗ್ಯಾಧಿಪತಿ, ಲಾಭಾಧಿಪತಿ, ಲಗ್ನಾಧಿಪತಿ ಇವರು 3 ಜನ ಬಂದು ಶುಕ್ರನ ಸಂಬಂಧ, ನೇರವಾಗಿ ಶುಕ್ರನ ಸಂಬಂಧ ಬಂತು. ಇದು ಒಂದು ಪಾಯಿಂಟು. ನೆಕ್ಸ್ಟ್ ಏನಾಗಿದೆ, ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಯಾರು, ಕುಜ ಆಗ್ತಾನೆ. ಮೀನ ಲಗ್ನಕ್ಕೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಕುಜ ಆಗ್ತಾನೆ. ಈ ಕುಜ ನೇರವಾಗಿ ಬುಧನ ಮೂಲ ತ್ರಿಕೋಣವಾದಂತಹ ಕನ್ಯಾ ರಾಶಿಯಲ್ಲಿ ನೈಸರ್ಗಿಕ ಕರ್ಮಾಧಿಪತಿಯಾದಂತಹ ಶನಿಯ ಯುತಿ ಸೇರಿಕೊಂಡಿದೆ. ಸೊ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂತಹ ಕಾರಕ ಗ್ರಹಗಳು ಇವರು 3 ಯುತಿ ಹೊಂದಿದ್ದಾರೆ. ತೃತೀಯಾಧಿಪತಿ ಮತ್ತು ಷಷ್ಠಮಾಧಿಪತಿ ಸೂರ್ಯ ಬುಧನ ಯುತಿಯಲ್ಲಿ ಕರ್ಮಾಧಿಪತಿಯಾದಂತಹ ಶನಿಯ ಮನೆಯಲ್ಲಿ ಸ್ಥಿತಿಯಾಗಿದ್ದಾರೆ. ಇದೇನು ತೋರಿಸುತ್ತೆ, ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ನಮಗೆ ಪದವಿಗಳು, ಸ್ಥಾನಮಾನಗಳು. ಸೂರ್ಯ ಬಂದ್ಬಿಟ್ಟು ನಮಗೆ ಪದವಿನ ಕೂಡ ಕೊಡ್ತಾನೆ. ಸೊ ಅವನು ಲಾಭದಲ್ಲಿ ಕೂತಿದ್ದಾನೆ. ಎಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ನಮಗೆ ಲಾಭ ಸಿಗುತ್ತೆ ಈ ಒಂದು ಉದ್ಯಮದಲ್ಲಿ ಅಂತ ತೋರಿಸುತ್ತೆ. ಜೊತೆಗೆ ಲಗ್ನ ಸ್ಟ್ರಾಂಗ್ ಆಗಿದೆ. ಯಾಕೆ, ಕುಜ ಮತ್ತು ಶನಿ ಇವರಿಬ್ಬರ ದೃಷ್ಟಿ ಕೂಡ ಅದರಲ್ಲಿ ಬಿದ್ದಿದೆ. ಸೊ ಇದು ಕೂಡ ಒಂದು ಸ್ಟ್ರಾಂಗ್ ಆದಂತಹ ಒಂದು ಪಾಯಿಂಟು. ಜೊತೆಗೆ ಇದರಲ್ಲಿ ಬುಧಾದಿತ್ಯ ಯೋಗ ಇದೆ. ನಾವು ಹೇಳಿದೆ ಮಹಾಪುರುಷ ಯೋಗಗಳು ಮತ್ತು ಬುಧಾದಿತ್ಯ ಯೋಗಗಳು, ಇದನ್ನು ಬಂದ್ಬಿಟ್ಟು ನಾವು ಮುದ್ರಣಕ್ಕೆ ತಗೋತೀವಿ. ಇದರಲ್ಲಿ ಬುಧಾದಿತ್ಯ ಯೋಗ ಕೂಡ ಬಂದಿದೆ. ಶನಿ ಮತ್ತು ಕುಜ ಸಮಸಪ್ತಕದಲ್ಲಿ ಇದ್ದಾರೆ, ಸಪ್ತಮದಲ್ಲಿ. ಈ ಒಂದು ಥೀಸಿಸ್ ಮಾಡೋದಕ್ಕೆ 3 ಜಾತಕಗಳನ್ನ ತೊಗೊಂಡಿದ್ದೀವಿ. ಒಂದು D1, D9, D10. D1 ಎಲ್ಲರಿಗೂ ಗೊತ್ತಿದೆ, ರಾಶಿ. D9 ಅದು ಮುಂದುವರೆದ ಭಾಗ. ಒಬ್ಬ ಮನುಷ್ಯ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾನೆ ಅನ್ನೋದನ್ನು ನಾವು D9 ನೋಡ್ತೀವಿ. ಸೊ ಇವಾಗ D1 ಆಯಿತು, ನೆಕ್ಸ್ಟ್ D9. ಇದು ಕೂಡ ಏನಾಗಿದೆ, ಮಕರ ಲಗ್ನ ಬಂದಿದೆ. ಮಕರ ಲಗ್ನ ಭಾಗ್ಯಸ್ಥಾನವಾದ ಬುಧನ ಮೂಲ ತ್ರಿಕೋಣದಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಸೊ ಅಲ್ಲಿ ನೇರವಾಗಿ ಬುಧ ಮತ್ತು ಶನಿಯ ಸಂಬಂಧ ಬರುತ್ತೆ. ದಶಮಾಧಿಪತಿ ಶುಕ್ರ ತೃತೀಯದಲ್ಲಿ ಉಚ್ಚಸ್ಥಾನನಾಗಿದ್ದಾನೆ. ಸೊ ಇದೆಲ್ಲ ಏನಾಗ್ತಿದೆ, ಡೈರೆಕ್ಟಾಗಿ ಲಿಂಕ್ ಆಗ್ತಿದೆ. ಎಲ್ಲೂ ನಮಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇಲ್ಲ. ಈ ಒಬ್ಬ ವ್ಯಕ್ತಿ ನವಾಂಶ ಮತ್ತು D1 ಎರಡರಲ್ಲೂ ಸಹ ಪ್ರಿಂಟಿಂಗ್ ಉದ್ಯಮ ಇವರಿಗೆ ಫೇವರಬಲ್ ಆಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು D10 ನೋಡಿದಾಗ ಮಿಥುನ ಲಗ್ನ ಬರುತ್ತೆ. ಅಗೇನ್ ಇಲ್ಲಿ ಮತ್ತೆ ಬುಧನ ಸಂಬಂಧ, ನೇರವಾಗಿ ಬುಧನ ಸಂಬಂಧ ಬಂತು. ದಶಮಾಧಿಪತಿ ಗುರು, ಭಾಗ್ಯಾಧಿಪತಿ ಶನಿ ಮತ್ತು ಧನಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ 3 ಜನನು ಯುತಿ ಹೊಂದಿದ್ದಾರೆ. ಸೊ ಇವೆಲ್ಲ ಏನು ತೋರಿಸುತ್ತೆ, ಆ ವ್ಯಕ್ತಿಗೆ ದಶಮ ಸ್ಥಾನ, ಕರ್ಮಸ್ಥಾನ ಬಂದ್ಬಿಟ್ಟು ಉದ್ಯಮ ಚೆನ್ನಾಗಾಗುತ್ತೆ, ಪ್ರಿಂಟಿಂಗ್ ಉದ್ಯಮ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ. ನೆಕ್ಸ್ಟು ನಾವು ನಕ್ಷತ್ರ ಸ್ಫುಟ ಕೂಡ ನೋಡಿದ್ದೀವಿ. ಈ ನಕ್ಷತ್ರ ಪುಟದಲ್ಲಿ ಏನಾಗಿದೆ, ಲಗ್ನ ಡೈರೆಕ್ಟಾಗಿ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡಿದೆ. ಬುಧ ಹಾಗೂ ಶನಿ ಇಬ್ಬರು ಬಂದು ಕುಜನ ನಕ್ಷತ್ರ. ಅಗೇನ್ ನಮಗೇನಾಗ್ತಿದೆ, ಕಾರಕ ಗ್ರಹಗಳು, ಭಾವಗಳು ಇಲ್ಲೂ ಕೂಡ ಮ್ಯಾಚ್ ಆಗ್ತದೆ. ಇನ್ನು ಷಡ್ಬಲ ನೋಡಿದ್ರೆ ಬುಧನೇ ಅತ್ಯಧಿಕ ಬಲ, 9.11 ಪಾಯಿಂಟ್ಸ್ ಇದೆ. ಸೊ ಹಾಗಾಗಿ ಈ ವ್ಯಕ್ತಿಗೆ ಮುದ್ರಣದಲ್ಲಿ ಬಿಸ್ನೆಸ್, ಅದರಲ್ಲೂ ಕೂಡ ಬಿಸ್ನೆಸ್ಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅದೇ ರೀತಿ ಈ ವ್ಯಕ್ತಿ ಬಂದ್ಬಿಟ್ಟು ಹಲವಾರು ಮಿಷಿನರೀಸ್ ಇಟ್ಕೊಂಡು ಒಳ್ಳೆ ಪ್ರಿಂಟಿಂಗ್ ಉದ್ಯಮ ನಡೆಸ್ತಾ ಇದ್ದಾರೆ. ಸೊ ಇದು ಒಂದು ಸ್ಥೂಲ ಚಿತ್ರಣ ಉದ್ಯಮದ್ದು. ಹರಿ ಓಂ.
ಅಗಾಧವಾದದ್ದು ವಿಷಯಗಳನ್ನು 15 ನಿಮಿಷದಲ್ಲಿ ಹೇಳೋದು ಭಾಳ ಕಷ್ಟವ, ತುಂಬ ಕಷ್ಟ. ಆದರೆ ಇದನ್ನು ಸುಮಾರು ಅವರು 2 ವರ್ಷಗಳ ಕಾಲ ಅಧ್ಯಯನ ಮಾಡಿ ಶ್ರೀ ಮಹರ್ಷಿ ಕಾಲೇಜ್ ಆಫ್ ವೇದಿಕ್ ಅಸ್ಟ್ರಾಲಜಿ ಉದಯಪುರ್ಗೆ ಸಬ್ಮಿಟ್ ಮಾಡಿದಾಗ ಅವ್ರಿಗೆ ಯಾವುದ್ರಲ್ಲಿ ತಪ್ಪು ಹುಡುಕ್ಬೇಕಂತ ಹುಡುಕಬೇಕಾಗಿತ್ತು. ಯಾಕೆಂದರೆ ಕುಲಂಕುಷವಾಗಿ ಎಲ್ಲ ಆಯಾಮಗಳನ್ನು ಅವರು ನೋಡಿದ್ದಾರೆ. ನವಾಂಶದಿಂದ ಹಿಡಿದು ದಶಾಂಶದಿಂದ ಹಿಡಿದು ಗೃಹಸ್ಫುಟ, ನಕ್ಷತ್ರ, ಷಡ್ಬಲ, ಈ ಥರ ಒಂದು ರೂಲ್ ಇದೆ ಗುರುಗಳಿಗೆ ಗೊತ್ತು. ಯಾವುದೇ ಒಂದು ಪ್ರಿಡಿಕ್ಷನ್ನು ಕೊಡಬೇಕಾದಾಗ 3 ಸಿಸ್ಟಮಿಂದ ನೋಡಬೇಕಂತೆ ಮಿನಿಮಮ್. 2 ಸಿಸ್ಟಮ್ ಏನು ಹೇಳುತ್ತೋ ಅದರಿಂದ ಹೋಗಿ ಅಂತ, 3 ಸರಿ ಇದೆ. ಹಾಗಾಗಿ ಜ್ಯೋತಿಷಿಗಳು ಕನಿಷ್ಠ ಪಕ್ಷ 3 ಆಯಾಮಗಳಲ್ಲಿ ನೋಡಬೇಕು. ಹಾಗಾಗಿ ಇದೆಲ್ಲ ಪರಾಶರಣೆ ಇರೋದ್ರಿಂದ ಪರಾಶರಣದಲ್ಲೇ ಈ ಷಡ್ಬಲ ಮತ್ತು ಏನು ಬಿಂದುಗಳು ನೋಡುವಂಥ ಏನು ಕ್ರಮ ಇದೆ ಅದನ್ನು ಉಪಯೋಗಿಸ್ಕೊಂಡು, ನಕ್ಷತ್ರ ಹೆಚ್ಚು ಉಪಯೋಗಿಸಿಲ್ಲ ಪರಾಶರರು, ಆದರೂ ಕೂಡ ನಕ್ಷತ್ರ ಅವಿಭಾರ್ಗ ಅಂಗ ನಾವು ನೋಡ್ಕೊಳ್ಳೇಬೇಕು. ನಕ್ಷತ್ರ ತುಂಬ ಹೇಳುತ್ತೆ, ರೂಟ್ಸ್ ಅಂತ ಹೇಳ್ತೀವಿ. ಹಾಗೆ ಎಲ್ಲ ಆಯಾಮಗಳಲ್ಲಿ ನೋಡಿಕೊಂಡು ಇದನ್ನು ಪ್ರೆಸೆಂಟ್ ಮಾಡಿದೆ. ನಿಮಗೆಲ್ಲ ಇಷ್ಟ ಆಗ್ಬೋದು. ಇದು ರಿಸರ್ಚಲ್ಲಿ ಮಾಡಿರುವಂಥ ಒಂದು ಚಾರ್ಟೆ. ಈ ಥರ ನಾವು ಏನೇ ಒಂದು ವಿಷಯ ಹೇಳಬೇಕಾದ್ರೂ ತುಂಬ ಏನೇನೋ ಹೇಳಬೇಕಾಗಿಲ್ಲ, ಟು ದಿ ಪಾಯಿಂಟ್ ಅಷ್ಟೇ ಹೇಳಬೇಕು. ಅದನ್ನು ಕ್ಲಾರಿಟಿ ತೊಗೊಂಬರ್ಬೇಕು. ಎಷ್ಟೋ ಹೇಳಿ ಕನ್ಫ್ಯೂಸ್ ಮಾಡಿ ಇವಾಗ ನೋಡ್ಬೇಕು ನಾವು ಒಂದು ವಿಷಯ ಹೇಳೋಕ್ಕೆ ಬರೋದಿಲ್ಲ. ಆ ವಿಷಯ ಹೇಳೋಕ್ಕೆ ದೊಡ್ಡದಾಗಿ ಏನೇನೋ ಹೇಳ್ತಾರೆ, ಕಡೆಗೆ ಏನೂ ಅರ್ಥ ಆಗಲ್ಲ. ಒಂದು ಅಕ್ಷರ ಹೇಳಿದ್ರು ಕೂಡ ಅದರಲ್ಲಿ ಸತ್ಯಾಂಶ ಇರಬೇಕು, ನೇರವಾಗಿರಬೇಕು. ಇದರ ಪ್ರಯತ್ನ ಇಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಯು ಜಿ ಶ್ರೀನಿವಾಸರು. ಧನ್ಯವಾದಗಳು. ಅದ್ಭುತವಾದ ಒಂದು ಪ್ರೆಸೆಂಟೇಷನ್ ಕೊಟ್ಟುವಂಥ ಶ್ರೀನಿವಾಸ್ ಅವರಿಗೆ ನಮ್ಮ ಗುರುಕುಲಗಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಾವು ಆಸೀನರಾಗಿ ಕೂತ್ಕೊಳ್ಳಿ ಒಂದು ನಿಮಿಷ. ಕೇವಲ D1 and D9 ಇಟ್ಕೊಂಡು ಶಾಸ್ತ್ರ ಹೇಳಿ ಇವತ್ತಿನ ದಿವಸ ಬೆಂಗಳೂರಲ್ಲಿ ಕಾಲ ಕಳೆಯೋರು ಇದ್ದಾರೆ. ಅವರೇ ಜಾಸ್ತಿ ಆಗಿರೋದು ಇವತ್ತು. ಜ್ಯೋತಿಷ ಶಾಸ್ತ್ರದಾಗ ನಿಮಗೆ 6 ಬಲಗಳು ಹೆಂಗೆ 6 ಥರ ರುಚಿಗಳು ಚೆನ್ನಾಗಿರಬೇಕೋ, ಕಾಮಕ್ರೋಧ ಮೋಹ ಮದ ಮಾತ್ಸರ್ಯ ಅಂತ 6 ದುಷ್ಟಗುಣಗಳು ಹೇಗೋ ಹಾಗೆ ಷಡ್ವರ್ಗಗಳು ಜ್ಯೋತಿಷ್ಯದಲ್ಲಿದ್ದೆ. ಷಡ್ವರ್ಗಗಳನ್ನ ಪ್ರಥಮವಾಗಿ ಹೇಳೋದು, ಆಮೇಲೆ ಷೋಡಶ ವರ್ಗಗಳು. ಆ ಷಡ್ವರ್ಗವಂತೆ ಏನು ಅಂತ ಗೊತ್ತಿಲ್ಲದೆ ಜ್ಯೋತಿಷ್ಯ ಹೇಳುವಂಥವ್ರು ಎಷ್ಟು ಜನ ಇದ್ದಾರೆ, ಹೇಳಿದೆ ಅಂಥವ್ರು ಎಷ್ಟು ಜನದ ಆಚರಣೆ ಮಾಡೋಣ. ಸೊ ಅದಕ್ಕಾಗಿ ಏನು ಮಾಡಿದಾಗ ಒಂದು ಗ್ರಹ ಅಂತಂದಾಗ 6 ಥರ ಬಲನೇ ಕೊಡ್ತಾನೆ ಬಿಟ್ಟು 7 ಥರ ಬಲ ಕೊಡೋದೇ ಇಲ್ಲ ಅವನು. 6 ಕೊಡೋದು. 7ನೇ ಬಲ ಕೊಟ್ಟ ಅಂತಂದಾಗ ಒಂದೇ ಸರ್ತಿ ಹೆಡ್ ಆಫೀಸಿಗೆ ಶಿಫ್ಟು, ಅದೇ 7ನೇ ಬಲ. ಸೊ ಹಾಗಾಗಿ ಈ ಷಡ್ಬಲ ಅನ್ನೋದು ಷಡ್ ರುಚಿಗಳು, ಷಡ್ಬಲಗಳು, ಷಡ್ಕರ್ಮಗಳು ಇದು ಭಾಳ ವಿಶೇಷವಾಗಿರುವಂಥ ಅಂಶಗಳು ಜ್ಯೋತಿಷದಲ್ಲಿ ತಿಳ್ಕೊಂಡಂಥ ಷಡ್ ವರ್ಗಗಳನ್ನು ಉಪಯೋಗ ಮಾಡಿ ಕೇಸ್ ಸ್ಟಡಿ ವಿಮರ್ಶೆ ಮಾಡಿದ್ದಾರೆ ಅಂತಂದಾಗ ಅವರು ಎಷ್ಟು ಅದ್ಭುತವಾದಂಥ ಜ್ಞಾನ ಸಂಪನ್ನ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡಾಗ ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆನ ಕೊಡಿ. ನಿಂತ್ಕೊಳ್ಳಿ ಗುರುಗಳೇ. ಇದರಲ್ಲಿ ಇನ್ನೊಂದುವಾದಂಥ ವಿಷಯ ಏನು ಅಂತಂದಾಗ, ನಮ್ಮ ಮಿತ್ರ ಆಸ್ಟ್ರೋ ರಿಸರ್ಚ್ ಸೆಂಟರ್ ಆಗಲಿ, ರಾಮಾನುಜ ಗುರುಕುಲದ ವತಿಯಿಂದ ಆಗಲಿ, ಯಾರು ಇಲ್ಲಿ ಭಾಷಣವನ್ನು ಮಂಡಿಸೋಕ್ಕೆ ಬರ್ತಾರೆ ಅವರು ಮೊದಲೇ ನಾವು ಏನು ಮಾತಾಡ್ತೀವಿ ಅನ್ನೋ ಒಂದು ಆರ್ಟಿಕಲನ್ನು ಕೊಟ್ಟಾಗ ನಾವು ಎಲ್ಲರಿಗೂ ಹಂಚುತ್ತೀವಿ. ಅಟ್ಲೀಸ್ಟ್ ಇಲ್ಲಿ ಅವರಿಗೆ ಕೇಳೋಕ್ಕೆ ಸಮಯ ಇಲ್ದಿದ್ರು, ಕೇಳೋಕ್ಕೆ ಆಗದಿದ್ದು ಸಹಿತ ಮನೆಗೆ ತೊಗೊಂಡಾದರೂ ಒಂದು ಸರ್ತಿ ಯಾವಾಗಲಾದರೂ ಓದಿನ ಉದ್ದೇಶಕ್ಕಾಗಿ ಎಲ್ಲರಿಗೂ ಮೊದಲೇ ಕೊಡ್ತೀವಿ. ಅದರಲ್ಲಿ ಈ ಒಂಥರ ಪದ್ಧತಿ, ಈ ಥರ ಸಿಸ್ಟಮ್ಮು ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಯಾರೂ ಎದ್ದು ಬಂದು ನನಗೆ ಕೊಡಿ ಅಂತ ಕೇಳೋಂಥ ಅವಶ್ಯಕತೆ ಇಲ್ಲ. ತಾವು ಕೂತಿರೋ ಜಾಗದಲ್ಲೇ ಎಲ್ಲವೂ ತಮಗೆ ಸಮರ್ಪಣೆ ಆಗುತ್ತೆ. ಈ ರೀತಿ ನಮಗೇನು ಸೂಚನೆ ಕೊಟ್ಟಂಥವ್ರು ಯಾರು ಅಂತಂದಾಗ ವಿಲ್ ಗೋ. ದೇವ್ರು ಏನು ಮಾಡ್ತಾರೆ, ಭಕ್ತರು ನೋಡ್ಕೊಂಡು ಬರ್ತಾನೆ ಬಿಟ್ಟು ಭಕ್ತ ದೇವ್ರು ನೋಡ್ಕೊಂಡು ತಿರುಪ್ತಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಇದ್ದೆ, ನೀವು ನಾರಾಯಣ ವೆಂಕಟೇಶ ಅಂದಾಗ ಅಲ್ಲೇ ಬರ್ತಾನೆ. ಅದಕ್ಕೆ ಅನುಭವ ಬೇಕಾದಷ್ಟಿದೆ. ಈ ತತ್ವವನ್ನು ನನಗೆ ನಿಜವಾಗಲೂ ಉಪದೇಶ ಮಾಡಿದಂಥ ನಮ್ಮ ಹರ್ಲಾಳನ ಗುರುಗಳು. ನಿಜವಾಗಲೂ ಅವ್ರು ಯಾವಾಗಲೂ ಒಂದು ಸತಿ ಅವ್ರು ಹೇಳಿರ್ತಾರೆ, ಅದನ್ನು ನಾವು ಪರಿಪಾಲನೆ ಮಾಡ್ತೀವಲ್ವ, ಅದರ ಸತ್ಯಾಂಶ ಏನಿರುತ್ತೆ ಅಂದಾಗ ಆಮೇಲೆ ಅದರ ಗೌರವ ನಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಅದ್ಭುತವಾಗಿ ಭಾಷಣ ಕೊಟ್ಟಿರುಗಳೇ ಧನ್ಯವಾದಗಳು. ಕೂತ್ಕೊಳ್ಳಿ ದಯವಿಟ್ಟು. ಮುಂದಿನ ಕಾರ್ಯಕ್ರಮವನ್ನು ಒಂದು ನಿಮಿಷ. ನಿಮಗೆ ಈಗ ಹಸ್ತಪ್ರತಿಗಳು ಬಂದಿದೆಯಲ್ಲ, ಅದೆಲ್ಲ ಶ್ರೀನಿವಾಸ್ ಅವರೇ ಡಿಸೈನ್ ಮಾಡಿ ಪ್ರಿಂಟ್ ಮಾಡಿ ಕೊಟ್ಟಿರೋದು. ಆಮೇಲೆ ಇವತ್ತಿನ ದಿನ ಏನೇ ನಿಮಗೆ ಫೈಲ್ ಇದೆಯಲ್ಲ, ಅದೆಲ್ಲ ಫೈಲು ಅರಿವಾರಿ ಅವರೇ. ಮುಂದೆ ಎಲ್ಲ ಸಿಗುವಂಥ ಎಲ್ಲ ಪುಸ್ತಕಗಳು ಎಲ್ಲ ಅವರೇ ಮಾಡಿದ್ದಾರೆ.